ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ವಿಚಾರ ಅಂದರೆ ಈ ಬುರುಡೆ ಗ್ಯಾಂಗ್ನ ವಿಚಾರ ಈಗ ಮತ್ತೊಮ್ಮೆ ಚರ್ಚೆಗೆ ಬಂದಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಏನಾಗ್ತಾ ಇದೆ, ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಹೈಕೋರ್ಟ್ ಮೆಟ್ಟಿಲೇರಿ SIT ತನಿಖೆ ಎಲ್ಲವೂ ಕೂಡ ಮುಗಿದಿದ್ರೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು? ಜೊತೆಗೆ ನಾನು ಏನು ನೇರವಾಗಿ ಆರೋಪ ಮಾಡಿದ್ದೇನೆ, ಈ ಎಲ್ಲ ಆರೋಪಿಗಳು ಏನು ಷಡ್ಯಂತ್ರದ ಭಾಗಿಯಾಗಿದ್ರಲ್ಲ, ಶ್ರೀ ಕ್ಷೇತ್ರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳದ ಮೇಲೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ರಲ್ಲ, ಅವರಿಗೆ ಕಳಂಕ ತರುವಂತಹ ಕೆಲಸವನ್ನು ಮಾಡಿದ್ರಲ್ಲ, ಯಾರ್ಯಾರು ಮಾಡಿದ್ರು ಅಂತ ಎಳೆಯಾಗಿ ನಾನು SIT ಅಧಿಕಾರಿಗಳ ಮುಂದೆ ಮುಚ್ಚಿಟ್ಟಿದ್ದೇನೆ. ಇಷ್ಟೆಲ್ಲ ತಿಂಗಳುಗಳಾದರೂ ಕೂಡ ಇನ್ನು ಯಾಕೆ ನೀವು ಅಂದರೆ SIT ಅಧಿಕಾರಿಗಳು ಒಂದು ವರದಿಯನ್ನ ಕೊಡದೆ ಆ ಒಂದು ಷಡ್ಯಂತ್ರದ ಭಾಗಿಯಾಗಿರುವಂಥ ಆರೋಪಿಗಳನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೋರ್ಟ್ ಮೆಟ್ಟಿಲೇರಿ ಚಿನ್ನಯ್ಯ ಕೇಳಿದ್ದಾನೆ. ಜೊತೆಗೆ ಆ ರಿಟ್ ಅರ್ಜಿಯಲ್ಲಿ ಕೇಳಬಂದಂಥ ಒಂದು ಹೆಸರು ಅಂತ ಹೇಳಿದ್ರೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೆಸರು. ಪ್ರಕಾಶ್ ರಾಜ್ ಪ್ರತಿ ಬಾರಿಯೂ ಕೂಡ ಲೆಫ್ಟಿಸ್ಟ್ ಮನಸ್ಥಿತಿಯನ್ನು ಇಟ್ಕೊಂಡು ಈ ಹಿಂದುತ್ವದ ವಿರೋಧಿಯಾಗಿ ಹಿಂದೂ ದೇವಸ್ಥಾನಗಳ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮುಗಿಸುವಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾದ್ರಾಗಾರೆ ಪ್ರಕಾಶ್ ರಾಜ್ ಅವರು ಆ ಒಂದು ಹೆಸರು ಕೇಳಿ ಬಂದಿರುವಂಥದ್ದು. ಪ್ರಕಾಶ್ ರಾಜ್ ಕೂಡ ನನ್ನ ಹತ್ರ ತಮಿಳಿನಲ್ಲಿ ಮಾತಾಡಿದ್ರು. ತಿಮರೋಡಿ ಮಟ್ಟಣ್ಣ ಹೇಳ್ದಂಗೆ ಕೇಳು, ಇಲ್ಲ ಆಗ ನೀನು ಹೇಳ್ದಂಗೆ ಕೇಳಿದ್ರೆ ನೀನು ಬಂದು 29ನೇ ತಾರೀಕು ನಾನು ಅಪ್ಕೊಳ್ತೇನೆ, ಅವ್ರು ಹೇಳಿದಾಗ ಮಾಡುವಂತೆಲ್ಲ ಮಾತುಗಳನ್ನು ಹೇಳಿದ್ರು ಪ್ರಕಾಶ್ ರಾಜ್ ಅಂತೆಲ್ಲ ಚಿನ್ನಯ್ಯ ಆರೋಪ ಮಾಡಿದ್ದಾನೆ. ಪ್ರಕಾಶ್ ರಾಜ್ ಅದೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ದಿನ ನಾನು ಊರಲ್ಲಿಲ್ಲ, ಬಂದಂಥ ನಂತರದಲ್ಲಿ ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಉತ್ತರವನ್ನು ಕೊಡ್ತೇನೆ, ಕ್ಲಾರಿಟಿ ಕೊಡ್ತೇನೆ, ಇದೆಲ್ಲವನ್ನು ಕೂಡ ಹೇಳಿದ್ದಾರೆ ಪ್ರಕಾಶ್ ರಾಜ್ ಅವರು. ಬಟ್ ಈ ಮಧ್ಯೆ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಮಾತು ಬಹಳ ಎಲ್ಲ ಕಡೆ ಒಂದು ರೀತಿ ಏನು ಹೇಳ್ತಾರೆ, ಬಹಳ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅಂದರೆ ಇವರೆಲ್ಲಾದರೂ ಈ ಬುರುಡೆ ಗ್ಯಾಂಗ್ ಪರವಾಗಿ ಹೇಳಿಕೆ ಕೊಟ್ಟುಬಿಟ್ರ ಅನ್ನುವಂಥ ರೀತಿಯಲ್ಲಿ ಸಂಶಯ ಬರುವಂಥ ಒಂದು ಹೇಳಿಕೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದು. ಏನಂತ ಹೇಳಿದ್ರೆ, ಚಿನ್ನಯ್ಯ ಆಗ ಒಂದು ಹೇಳಿಕೆ ಕೊಟ್ಟ, ಈಗ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ. ಹೇಳಿಕೆಗಳಲ್ಲಿ ಬರುವಂಥ ಹೆಸರುಗಳೆಲ್ಲ ಕ್ರಿಮಿನಲ್ಸ್ ಆಗಿರಲ್ಲ, ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. SIT ರಿಪೋರ್ಟ್ಸ್ ಬರಲಿ, ಕಾದು ನೋಡೋಣ, ಅದಾದ ನಂತರ ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಅವನು ಕೋರ್ಟಲ್ಲಿ ಏನು ಬೇಕಾದರೂ ಹೇಳಿರಬಹುದು. ಅವನು 200 ಕೋಟಿ ರೂಪಾಯಿ ಒಂದು ಡೀಲ್ ನಡೆದಿದೆ ಈ ಒಂದು ಷಡ್ಯಂತ್ರದ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾನೆ. 200 ಕೋಟಿ ರೂಪಾಯಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಅಷ್ಟು ಹ್ಯೂಜ್ ಅಮೌಂಟ್ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರು ತಗೊಂಡ್ರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಪ್ರಕಾಶ್ ರಾಜ್ ಹೆಸರು ಕೇಳಿ ಬಂದಿದೆ, ಅದು ಗೊತ್ತಿಲ್ಲ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ, ಎಲ್ಲವೂ ಕೂಡ ತನಿಖೆ ಆಗಬೇಕು. ಎಲ್ಲದಕ್ಕೂ ಕೂಡ SIT ಅಂತಿಮವಾದಂಥ ರಿಪೋರ್ಟ್ ಬರಬೇಕು. ಏಕಾಏಕಿ ದುಡುಕ್ಬಿಟ್ಟು ನಾನೇನೋ ಹೇಳಿಕೆ ಕೊಡೋದಕ್ಕಾಗಲ್ಲ, ಎಲ್ಲವೂ ಕೂಡ ಕೋರ್ಟ್ನಲ್ಲಿದೆ. SIT ಸಬ್ಮಿಟ್ ಮಾಡಬೇಕು ರಿಪೋರ್ಟ್ಗಳನ್ನು. SIT ಅಧಿಕಾರಿಗಳಿಗೆ ಕೋರ್ಟ್ ಪ್ರಶ್ನೆ ಮಾಡುವಂಥ ಎಲ್ಲ ಹಕ್ಕು ಕೋರ್ಟ್ಗಿದೆ. ಆ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ SIT ಅಧಿಕಾರಿಗಳಿಗೆ ಹೈಕೋರ್ಟ್ನಿಂದ. ಅದಕ್ಕೆ ಅವರು ಉತ್ತರಗಳನ್ನು ಕೊಡ್ತಾರೆ. ನಾವು ಯಾರೂ ಈಗ ಅಲ್ಲಿರೋದ್ರಿಂದ ನಾವು ಯಾರು ಉತ್ತರ ಕೊಡೋದಕ್ಕಾಗಲ್ಲ. ಚಿನ್ನಯ್ಯನ ಹೇಳಿಕೆ ಮೇಲೇನೆ ನಾವೆಲ್ಲ ನಿರ್ಧಾರ ಮಾಡೋದಕ್ಕಾಗಲ್ಲ. ಎಲ್ಲವನ್ನೂ ಕೂಡ ಏನು ಬೇಕಾದ್ರೆ ಹೇಳಬಹುದು. ಹೇಳಿಕೆಳಿದ್ದವರೆಲ್ಲ ಕ್ರಿಮಿನಲ್ಸ್ ಅಲ್ಲ, ಇದೆಲ್ಲ ಏನೆಲ್ಲ ಷಡ್ಯಂತ್ರದ ಭಾಗ ಅಂತೆಲ್ಲ ಇವರುಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ, ಎಲ್ಲದಕ್ಕೂ ಕೂಡ ಕಾದು ನೋಡೋಣ. ಕಾದು ನೋಡಿದ ನಂತರದಲ್ಲಿ ನಮಗೆ ಉತ್ತರ, ಅಂತಿಮವಾದಂಥ ವರದಿ ಬಂದಂಥ ನಂತರದಲ್ಲಿ ಸಿಗತ್ತೆ ಅನ್ನುವಂಥ ಮಾತನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಇದು ಎಲ್ಲಿಯ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.